ಆಶೀರ್ವಾದ ನೀವು ಮಾಡಂಗಿಲ್ಲ. ದಯವಿಟ್ಟು ಶಾಂತ ರೀತಿಯಿಂದ ಕುಂತು ಏನು ಕೌತುಕ ದಂಡೇನು ಬಲಿ ಆಟಗಾರ ಇಲಿಯ ಮೇಲೆ ಬಲವಾದ್ದಾನೆ ಕುಳಿತಿರೋದು. ಆನೆಯಾದರೆ ಕಪ್ಪಾಗಿರ್ಬೇಕು ಅಥವಾ ಬೆಳಪಾಗಿರ್ಬೇಕು. ಆನೆಯಾದರೆ 4 ಕಾಲುಗಳಿರಬೇಕು, ಬಾಲ ಬಂದಿರಬೇಕು. ಇದಕ್ಕೆ ಕಾಲುಗಳಂತೂ 2 ಬಾಲವಂತೂ ಇಲ್ಲೇ ಇಲ್ವೇ. ಇಂಥ ಕೆಂಪು ಮುಖದ ಆನೆ ತಾವು ಲೋಕದಿಂದ ಬಂದಿರುವುದಯ್ಯ ಸಂಗೀತ ತಿರುಮಣರೇ. ಅವರು ದೊಡ್ಡ ಮಹಾರಾಜರಿದ್ದಾರೆ, ಅವ್ರಿಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವರು. ನಮೋ ಸ್ವಾಮಿ ಭಕ್ತ ಜನ ಪ್ರೇಮಿ. ಮಣಿಮುಖದಿಂದ ಸರ್ಪ ಕರುಣದಿಂದ ಚತುರ್ಭುಜ ಚಂದ್ರದಿಂದ ಚಕ್ಕರಿ ಸಭಾ ಮಂಟಪದಲ್ಲಿ ಬಂದ ನಿಂತವರು ತಾವುದಾರು ದೇವ ನಿಂತವರು ತಾವುದಾರು ದೇವ ದೈಪರ್ವಾವ ಬಂದವರಿಗೆ ನೀನು ದಾರು ನಿನ್ನ ಅಂಕಿತವೇನು ಚೆನ್ನಾಗಿ ನಾನುದಾರಂದ್ರೆ ದೊಡ್ಡ ಗುಡ್ಡದ ಮೇಲೆ ಬಟ್ಟೆಮ್ಮಿ ಕಾಯುತ್ತ ನಿಮ್ಮಂತ ದೊಡ್ಡ ಪಟ್ಟಿಗಟ್ಟಿ ತರುವಂತ ದೊಡ್ಡ ಸಾಧಿ ನನಗನ್ನೂರು ದೇವ ಜೈಪರ್ವಾವ ಏನೇವ ಶ್ರೀಮತ್ ಕೈಲಾಸ ಶಿಖರಗಳು ಗರುಡ ಗಂಧರ್ವ ಯಕ್ಷರಾಕ್ಷಸ ಪಿಶಾಚಿಗಳಿಂದ ಒಡ್ಡಲೋಗಂ ಕೊಟ್ಟು ಸೇವೆಯನ್ನು ಕೈಕೊಂಬುವ ಶ್ರೀಮಂತ ಮಹಾದೇವನೆಂಬುದು ಕೇಳಬಲ್ಲೆಯ ಅಂತವರಾಗಿ ಕಾಂಚನವಿದ್ದಾಗಿ ಪರ್ವತರಾಜನ ಕುಮಾರಿ ಪಾರ್ವತಿ ದೇವಿಯ ಮೈಮಣಿಯನ್ನು ಜನಿಸಿ 64 ವಿದ್ಯೆ ಗಳಿಸಿ ಸಾರಥಿ ಆದಳ ವಿದಳ ಸೂದಳ ಚತುರ್ದಶಿ ಮೋನಂಗಗಳಲ್ಲಿ ಕೀರ್ತಿಯ ಮೆರೆಸಿ 3 ಲೋಕ ವಾಹನ ಅರ್ಜಿತಮ್ಮೆಂಬ ನಾಮವಂತ್ರ ವಿಘ್ನೇಶ್ವರನೆಂದು ಜಯವೇಲ್ ಜಯಂಕಾರ ಸ್ವರದಿಂದ ದನಿ ಮಾಡುವುದು ಪಾರ್ವತಿ ಮೇಲ್ಗೌರದಿಂದ ಉದ್ಭವಿಸಿದಂತ ವಿಘ್ನೇಶ್ವರ ಮಹಾರಾಜನಾದರೆ ಬಹಳ ಒಳ್ಳೆಯದಾಯ್ತು. ಕುಂತನಿಂದ ಜನರಿಗೆ ಆನಂದವಾಯಿತು. ಆ ತಮ್ಮ ಕೈಲಾಸ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪದ ತಾತ್ಪರ್ಯ ದೇವ ಜೈಪರ್ವಾವ ನಮ್ಮ ದೇವಲೋಕವನ್ನು ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೆಂದರೆ ಇಂದಿನ ದಿವಸ ಎನ್ನ ಭಕ್ತಾದಿಗಳು ಎನ್ನ ಸೂಚಿಸಿದ ಕಾರಣ ತಾಳ ಮೃದಂಗ ಕುಂಡಲ ಸಿತಾರ ಜಪತಂತಿ
ಅಂದ್ರೆ ಬಹಳ ಒಳ್ಳೆ ತಿಳಿ ಮರ್ತು ಮಾಡ್ರಿ ದೇವ. ನಮ ಸ್ವಾಮಿ ತಾವು ಬಂದಿದ್ದಾರೆ. ಸ್ವಾಮಿ ಎಡಗೈಯಲ್ಲಿ ಕೊಡೆ ಬಲಗೈಯಲ್ಲಿ ಕಡೆ ಎದೆ ಮೇಲೆ ಚೌಕ ಹಾಳಾಗುತ್ತ ಹಾಳೆಯ ಮೇಲೆ ಜುಳುಕ್ಕ ಈ ಬತ್ತಿ ಬೆಳಕ ಎಂಥ ವೈಭವದಿಂದ ಬಂದ ನಿಂತವರು ತಾವುದಾರು ದೇವ ದೇವಪರಮಾವ. ಸಮಯವರು ಬಂದು ಕರ ಉದಗಳನ್ನು ಮುಗಿದು ಕಾರಣ ಕುಂಡಲ ಕಿರಿದ ಆದ ಇರವಳಿಗಳಿಂದ ಅಲಂಕೃತನಾದ ದುರ್ಜನ ಬಂಧನ ಸುಜನರ ಪರಿಪಾಲನನು ದಾರಂದು ಕೇಳುವ ನೀನು ದಾರು ನಿನ್ನ ನಾಮವೆಂತವೇನು ಚೆನ್ನಾಗಿ ಏನು ಅಂತ ಏ ದೇವ ನಾನು ದಾರಂದ್ರೆ ಅತಿ ವಿನಯದಿಂದ ಅತಿ ಸಮಾನದಿಂದ ಬಂದವರ ಅಂಗ ಲಕ್ಷಣಗಳನ್ನು ನೋಡಿ ಅವರಿಗೆ ತಕ್ಕಂತೆ ಭವಿಷ್ಯ ಹೇಳುವಂತ ಸಾರ್ಥಕನು ದೇವ ಜೈಪರ್ವ. ಏ ದೇವ ಶ್ರೀಮತ್ ಕೈಲಾಸ ಶಿಖರದೋ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಯಕ್ಷರಾಕ್ಷಸ ಪಿಶಾಚಿಗಳಿಂದ ದೊಡ್ಡ ಲಗನ್ ಕೊಟ್ಟು ಸೇವೆಯನ್ನು ಕೈಗೊಂಬ ಶ್ರೀಮನ್ನ ಮಹಾದೇವನೆಂಬುದು ಕೇಳಬಲ್ಲೆನಾ? ಹಾಗಾದ್ರೆ ಆನಂದರ ಅಂಗರ ತಂಗಿಯರ ಕಾಂಚನದ ತಂಗಿ ಪರ್ವತ ರಾಜನ ಕುಮಾರಿ ಪಾರ್ವತಿ ದೇವಿಯ ಮೈಮನಿಂದ ಜನಿಸಿ 64 ವಿದ್ಯೆ ಗಳಿಸಿ ಆತಳ ಗೀತಳ ಶ್ರೀತಳ ಚತುರ್ದಶ ಭವನಗಳಲ್ಲಿ ಕೀರ್ತಿಯನ್ನು ಮೆರೆಸಿ ಆನಂದದ ಎಡಗೇಡಿ 100 ಪ್ರಮಾಣ ಒತ್ತಿದ ನಮ್ಮ ನಾಮ ಮಂತ್ರವು ವಿಘ್ನೇಶ್ವರೆಂದು ದೇವಿಯನ್ನು ವಿಘ್ನೇಶ್ವರ ಮಹಾರಾಜನಾದರೆ ಬಹಳ ಒಳ್ಳೆಯದು ಕುಂತು ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ದೇವಲೋಕನ್ನು ಬಿಟ್ಟು ನೆರೆದಿರುವ ಸಭಾ ಮಂಟಪವನ್ನು ತಾತ್ಪರ್ಯ ದೇವ ಜೈಪರ್ವ. ನಮ್ಮ ದೇವಲೋಕವನ್ನು ಬಿಟ್ಟು ನೀನೆಂದಿರುವ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯವೆಂದ್ರೆ ಇಂದಿನ ದೇವಸ್ಥಾನದ ಭಕ್ತಾದಿಗಳು ಎಂದು ಸೂಚಿಸಿದ ಕಾರಣ ಮುಂತಾದ ಸ್ವರದಿಂದಲೇ ಸೂಚಿಸಿದ ಕಾರಣ ಅವರ ಭಕ್ತಿಗೆ ಅಲ್ಲಿ ನೂಚಿತವರನ್ನು ಕೊಟ್ಟು ಹೇಳಲಿಕ್ಕೆ ಬಂದಿರುವ ಸಾರಥಿ ವಿಚಾರ ಅಂದ್ರೆ ಬಹಳ ಒಳ್ಳೆಯದು ಮುಂದೆ ಆದ ದೇವ ಜೈಪರ್ವ. ನಾವೊಂದು ನುಡಿ ಹೇಳುವುದು ಅತಿಥಿಗಳು